ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇದು ಒಂದು ಎ ಡೇ ಇನ್ ಮೈ ಲೈಫ್. ನಾನು ಶಿವರಾತ್ರಿ ಆಗಿ ನೆಕ್ಸ್ಟ್ ಡೇ ಮಾಡಿರುವಂತಹ ವ್ಲಾಗ್. ಅಂದರೆ ಹಬ್ಬಕ್ಕೆ ಏನೇನು ಪ್ರಿಪೇರ್ ಮಾಡಿದ್ದೆ, ಸೊ ಆ ದಿನ ಹೇಗಿತ್ತು ಅನ್ನೋದು ಈ ವ್ಲಾಗಲ್ಲಿ ಇರುತ್ತೆ. ಆ್ಯಂಡ್ ತುಂಬ ಜನ ನನಗೆ ಡೇ ಇನ್ ಎ ಲೈಫ್ ಮಾಡಿ ಅಂತ ಹೇಳ್ತಿದ್ರು. ಸೊ ಸ್ವಲ್ಪ ಸಿಮಿಲರ್ ಕೂಡ ಇರೋದ್ರಿಂದ ಅದಕ್ಕೆ ನಾನು ಎ ಡೇ ಇನ್ ಮೈ ಲೈಫ್ ಅನ್ನೋದು ನಾನು ಇದನ್ನು ಟೈಟಲ್ ಹಾಕಿದ್ದೀನಿ. ಸೊ ನಾನು ಬೆಳಗ್ಗೆ ಎದ್ದೇಳೋದು 4:30 ಮಂಡೇ ಟು ಫ್ರೈಡೇ. ಸಮ್ಟೈಮ್ಸ್ ಸ್ಯಾಟರ್ಡೇ ಇನ್ನೊಂದು ಚೂರು 1 hour ಲೇಟಾಗಿ ಎದ್ದೇಳ್ತೀನಿ. ಆ್ಯಂಡ್ ಸಂಡೇ ಅಂತೂ ನಾನು ಎದ್ದೇಳೋದೆ 9:30 10 ಗಂಟೆ ಆಗಿಬಿಡುತ್ತೆ. 9:30 ಮ್ಯಾಕ್ಸ್ ಟು ಮ್ಯಾಕ್ಸ್. ಸೊ ನಾನು ಮಂಡೇ ಟು ಫ್ರೈಡೇ ಸ್ವಲ್ಪ 4:30 ಇಲ್ಲಾಂದರೆ 4 o'clock ಈ ಥರ ಎದ್ದು ಎಲ್ಲ ನಾನು ಇದು ಮಾಡ್ಕೊಳ್ತೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ನಾನು ಮ್ಯಾನಿಫೆಸ್ಟ್ ಜರ್ನಲ್ ಏನಿದೆ ಅದನ್ನು ನಾನು ಬರಿತೀನಿ. ಆ ಒಂದು ಜರ್ನಲ್ ಬರೆದು ಆದಮೇಲೆ ಡೈಲಿ ನಾನು ಹನುಮಾನ್ ಚಾಲೀಸ್ನ ಓದ್ತೀನಿ ಆರೆಲ್ಸ್ ಕೇಳಿಸ್ಕೊಳ್ತೀನಿ. ಸದ್ಯಕ್ಕೆ ಹೆಡ್ಸೆಟ್ ಚಾರ್ಜ್ ಆಗಿರಲಿಲ್ಲ, ಸೊ ಅದರಿಂದ ನಾನು ಹೇಳ್ತಾ ಬಂದೆ. ಆ್ಯಂಡ್ ಇದು ನಾನು 8th ಸ್ಟ್ಯಾಂಡರ್ಡಿಂದನೂ ನಾನು ಮಾಡ್ತಿದ್ದೀನಿ. ಏನಂದರೆ ನಿಮ್ಮ ಲೈಫಲ್ಲಿ ಯಾವುದೇ ತರಹ ಕೆಟ್ಟದ್ದು ಆಗೋದಕ್ಕೆ ಬಿಡಲ್ಲ. ಸೊ ಮತ್ತು ಒಂದು ನನಗೆ ಈ ಹನುಮಾನ್ ಚಾಲೀಸು ನನಗೆ ತುಂಬ ಅಂದರೆ ತುಂಬ ಇದು ಕೊಟ್ಟಿದೆ, ಪವರ್ ಕೊಟ್ಟಿದೆ. ಸೊ ಏನೋ ಒಂಥರ ವೈಬ್ ಅದು. ಸೊ ಅದಕ್ಕೆ ನಾನು ಅದನ್ನು ಓದ್ತಿದ್ದೆ. ಆ್ಯಂಡ್ ಫ್ರಮ್ ಪ್ರೆಗ್ನೆನ್ಸಿಯಲ್ಲಿದ್ದಾಗ ಬ್ಲೂ ಬಿ ಇದಾದಾಗ ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ನಾನು ಡೈಲಿ ಹನುಮಾನ್ ಚಾಲೀಸ್ನೆಲ್ಲ ನಾನು ಕೇಳಿಸ್ಕೊಳ್ತಾ ಇದ್ದೆ. ಅದಾದಮೇಲೆ ಸ್ವಲ್ಪ ಬಿಟ್ಬಿಟ್ಟೆ. ಎವ್ರಿ ಸ್ಯಾಟರ್ಡೇ ಮಾತ್ರ ನಾನು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಕೂತು ಯಾವಾಗ ಹನುಮಾನ್ ದೇವಸ್ಥಾನಕ್ಕೆ ಹೋಗ್ತಿದ್ನೋ ಅವಾಗೆಲ್ಲನೂ ನಾನು ಕೂತು ನಾನು ಓದ್ತಾ ಇದ್ದಿದ್ದು. ಮನೇಲಿ ಪೂಜೆ ಮಾಡಿದಾಗ ಕೂಡ ನಾನು ಓದ್ತಿದ್ದೆ. ಸೊ ಈಗ ಸ್ವಲ್ಪ ಎವ್ರಿಡೇ ಓದೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಮತ್ತು ಇದೆಲ್ಲ ಆದಮೇಲೆ ಏನೂ ತಿನ್ನಲ್ಲ. ಸೊ ಅದಕ್ಕೆ ಯಾವುದೇ ತರಹ ಇಂಟೇಕ್ ಏನೂ ತೊಗೊಳ್ದಿರ ಕಸ ಗುಡಿಸಿ ಮನೆ ಒರೆಸಿ ಫಸ್ಟು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಫ್ರೆಶ್ ಅಪ್ ಆಗೋಣ ಅಂತ ಹೇಳಿಬಿಟ್ಟು ಹೋಗಿ ಫ್ರೆಶ್ ಅಪ್ ಆದಮೇಲೆ ದೇವ್ರಿಗೆ ನೈವೇದ್ಯ ಅವರು ಏನಂತಾರೆ ಎಡೆ ಇಕ್ಬೇಕಲ್ವಾ. ಸೊ ನಾವು ಶಿವರಾತ್ರಿ ಆಗಿದ್ದು ನೆಕ್ಸ್ಟ್ ಡೇ ಎಡೆ ಇಕ್ತಾಯಿದ್ದೀನಿ. ಸೊ ಆ ಎಡೆಗೆ ಏನೇನು ಇಕ್ಬೇಕೋ ಅದಕ್ಕೆಲ್ಲ ನಾನು ರೆಡಿ ಮಾಡ್ಕೊಳ್ಬೇಕು. ಸೊ ನನ್ನ ಡೈಲಿ ಲೈಫಲ್ಲಿ ಇದು ಈ ಥರನೇ ಇರುತ್ತೆ. ಬೆಳಗ್ಗೆ ಎದ್ದು ಜರ್ನಲ್ ಬರೆದು ಈ ಥರ ಓದಿ ಕೆಲಸ ಮಾಡಿ ನನ್ನ ಸ್ಕಿನ್ ಕೇರ್ ಮಾಡ್ಕೊಂಡು ಈ ಥರ ಅಡುಗೆ ಪ್ರಿಪೇರ್ ಮಾಡೋದಿರುತ್ತೆ. ಈಗ ಈ ಸಾಂಬಾರ್ ರೆಸಿಪಿನ ಅಮ್ಮ ಹತ್ರ ಹೇಳ್ಸ್ಕೊಳ್ತಾ ಇದ್ದೀನಿ, ಬನ್ನಿ. ಕರ್ಬೇವು ಸ್ವಲ್ಪ ಜಾಸ್ತಿ ಹಾಕ್ಬೇಕಾ? ಅದೇ ಕುಡಿತಾನೆ ರೆಕ್ಕೆ ಇಲ್ಲ ಅದಕ್ಕೆ. ಆಯಿತು. ನಾನು ಸಮ್ಟೈಮ್ಸ್ ಅಂದರೆ ಈ ಥರ ಎಡೆ ಇಕ್ಬೇಕಾದ್ರೆ ಮಾತ್ರ ಈ ಥರ ಸಾಂಬಾರು ಮಾಡೋದು. ನಾನು ಯಾವಾಗೋ ಶ್ರಾವಣಕ್ಕೆ ಏನೋ ನಾನು ಆ ಥರ ಇಟ್ಟಿದ್ದು, ಅದಾದಮೇಲೆ ಇವತ್ತೇ ನಾನು ಮಾಡ್ತಿರೋದು. ಸೊ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತಲ್ವ. ಸೊ ಅದಕ್ಕೆ ಅಮ್ಮ ಹತ್ರ ಎಲ್ಲ ಕೇಳಿಕೊಂಡು ಡೌಟ್ ಇದು ಮಾಡಿಕೊಂಡು ಅಡುಗೆ ಮಾಡ್ತಾಯಿದ್ದೆ. ಸೊ ಇದೊಂಥರ ಎಲ್ಲ ಹೆಣ್ಮಕ್ಳಿಗೂ ಕೂಡ ಇದೊಂದು ಸ್ಪೆಷಲ್ ಮೂಮೆಂಟ್. ಸೊ ಈ ಥರ ಫೋನ್ ಮಾಡಿ ಕೇಳಿ ಅಡುಗೆ ಮಾಡೋದು. ನಾನು ಇವಾಗೆಲ್ಲ ನಾನು ಆವಾಗೂ ಮದುವೆಯಾಗಿ ಬಂದಾಗೂ ಅಮ್ಮ ಇದು ಹೆಂಗೆ ಮಾಡೋದು ಅದು ಹೆಂಗೆ ಮಾಡೋದು ಅಂತ ನಾನು ಅವಾಗಿಂದನೂ ನಾನು ಕೇಳ್ತಿದ್ದೆ. ಏನೇ ಡೌಟ್ ಇದ್ದರೂ ಜಸ್ಟ್ ಐ ಕಾಲ್ ಹರ್ ಅಷ್ಟೇ. ಸೊ ಪೂಜೆಗೆ ಅಲ್ಲಿ ಅಡುಗೆಗೆಲ್ಲ ಇಟ್ಟು ಬಂದಿದ್ದೀನಿ. ಸೊ ಅಷ್ಟರೊಳಗಡೆ ವಿಸಿಲೆಲ್ಲ ಹೊಡೆಯೋಷ್ಟರೊಳಗೆ ನಾನು ಬಂದು ಇಲ್ಲಿ ಬಾಗಿಲಿಗೆ ರಂಗೋಲಿ ಎಲ್ಲ ಹಾಕ್ಬಿಡೋಣ ಅಂತ ಹೇಳಿಬಿಟ್ಟು ಮತ್ತು ಪೂಜೆಗೆಲ್ಲ ರೆಡಿ ಮಾಡಿಕೊಂಡ್ರೆ ಮತ್ತು ಅಲ್ಲಿ ನಾನು ಅಡುಗೆ ಎಲ್ಲ ರೆಡಿ ಮಾಡಿಬಿಟ್ಟು ಸೊ ಎಡೆಗೆ ಎಲ್ಲ ರೆಡಿ ಮಾಡ್ಕೊಂಡು ಇಲ್ಲಿ ಬಂದು ಪೂಜೆ ಮಾಡೋಷ್ಟರೊಳಗೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ನಾ ಬಂದು ಇಲ್ಲಿ ರಂಗೋಲಿಗೆಲ್ಲ ಹಾಕ್ತಿದ್ದೀನಿ. ಸೊ ನಾನು ಈಗ ರಂಗೋಲಿ ಕಲ್ತಿದ್ದು. ಸೊ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ನೆ ಅನಿಸುತ್ತೆ ನನಗೆ ರಂಗೋಲಿ ಎಲ್ಲ ಹಾಕೋಕ್ಕೆ ಬರಲ್ಲ ಅಂತ, ಯಾವುದೋ ಒಂದು ವ್ಲಾಗಲ್ಲಿ. ಎಸ್, ಬಟ್ ಈಗ ಒಂದು 2 monthsಯಿಂದ ಒಂದು 2 to 3 monthsಯಿಂದ ನಾನು ರಂಗೋಲಿ ಹಾಕೋದನ್ನು ಕಲ್ತ್ಕೊಂಡಿದ್ದೀನಿ. ಸೊ ಏನೋ ಒಂದು ಆಗ್ತಿದ್ದೆ, ಚುಕ್ಕಿ ಇಕ್ಕಿ ಆಗ್ತಿರ್ಲಿಲ್ಲ. ಸೊ ಈಗ ಪರ್ಫೆಕ್ಟಾಗಿ ರಂಗೋಲಿನ ನಾನು ಹಾಕ್ತಿದ್ದೀನಿ. ಸೊ ನಮ್ಮಮ್ಮಗೆ ಯಾವಾಗೂ ಅಷ್ಟೇ ರಂಗೋಲಿ ಹಾಕಿದಾಗೆಲ್ಲ ನಮ್ಮ ಮಮ್ಮಿಗೆ ಫೋನ್ ಮಾಡ್ತೀವಿ, ಹೇಳ್ತಿದ್ದೆ ನೋಡಿ ನಾನು ಇವತ್ತು ರಂಗೋಲಿ ಹಾಕಿದ್ದೀನಿ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ದೆ. ಸೊ ಈಗ ಒಂಥರ ಖುಷಿ ಆಯಿತು ನನಗೆ. ಆ ಫೀಲ್ ಇತ್ತು, ನಂಗೆ ರಂಗೋಲಿ ಹಾಕೋಕ್ಕೆ ಬರಲ್ವಲ್ಲ ಅಂತ. ಬಟ್ ಕಲ್ತ್ಕೊಂಡ್ಮೇಲೆ ಇಷ್ಟು ಈಸಿನಾ ಅಂತ ಅನಿಸ್ತು. ಬಟ್ ಅದನ್ನು ಹಾಕ್ಕೊಳ್ಳೋದಕ್ಕೂ ಸ್ವಲ್ಪ ಒಂದೊಂದು ಸಲ ಹೊಸ ಡಿಸೈನ್ ಮಾಡಬೇಕಾದ್ರೆ
ತುಂಬ ಟೈಮ್ ತೊಗೊಳ್ತೀನಿ ಕೂಡ. ಸೊ ಅದೆಲ್ಲ ಆದಮೇಲೆ ಈಗ ಪೂಜೆಗೆಲ್ಲ ಕಂಪ್ಲೀಟಾಗಿ ರೆಡಿ ಮಾಡಿ ಬಾಗಿಲಿಗೆಲ್ಲ ರಂಗೋಲೆಲ್ಲ ಹಾಕಿ ಬಂದಮೇಲೆ ಇಲ್ಲಿ ಮತ್ತೆ ಪಾಯಸ ಮಾಡೋದಕ್ಕೆ, ಸಾಂಬಾರಿಗೆ, ಮತ್ತು ಬೋಂಡ, ಹಪ್ಳ, ಸೊ ಈ ಥರ ಎಲ್ಲ ಏನೇನು ಅಡುಗೆ ಮಾಡ್ತಿದ್ದೀನೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಅಷ್ಟರೊಳಗಡೆ ಎಲ್ಲ ಮುಗಿಸ್ಕೊಡೋಷ್ಟ್ರೊಳಗಡೆ ಬ್ಲೂಬಿ ಎತ್ತೊಳ್ತಾರೆ. ಸೊ ಸೇಮ್ ನನ್ನ ಡೈಲಿ ಲೈಫ್ ಹೀಗೇ ಇರುತ್ತೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಇಷ್ಟೊತ್ತಿಗೆ ಎದ್ದೊಳೋದು, ಈ ಥರ ಅಡುಗೆ ಮಾಡೋದು ಸೇಮ್ ಇರುತ್ತೆ. ಲೋಕಿಯವರು ಸ್ವಲ್ಪ ಲೇಟಾಗಿ ಎದ್ದರು. ಸೊ ನಾನೀಗ ದೇವರಿಗೆ ನೈವೇದ್ಯಕ್ಕೆ ಇಟ್ಟು ನಾನೀಗ ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಸೊ ಬ್ಲೂಬಿ ಸ್ವಲ್ಪ ಜಿಮ್ಗೆಲ್ಲ ಹೋಗಿ ಬಂದಮೇಲೆ ಆಮೇಲೆ ಫ್ರೆಶ್ ಅಪ್ ಆಗಿ ಒಂದೇ ಸಲ ಪೂಜೆ ಮಾಡಿಸ್ತೀನಿ. ಸೊ ಈಗ ಸದ್ಯಕ್ಕೆ ಫಸ್ಟ್ ನಾನು ಮಾತ್ರ ಪೂಜೆ ಎಲ್ಲ ಮಾಡಿ ಇಟ್ಟಿದ್ದೀನಿ. ಸೊ ಆಮೇಲೆ ಜಿಮ್ಗೆ ಹೋಗಿ ಬಂದಮೇಲೆ ಬ್ಲೂಬಿಗೂ ಫ್ರೆಶ್ ಅಪ್ ಆಗಿ ಎಲ್ಲ ಮಾಡಿಸಿ ಆವಾಗ ಅವ್ರ ಕೈಲೂ ನಾನು ಪೂಜೆ ಮಾಡಿಸ್ತೀನಿ. ಸೊ ಈಗ ಪೂಜೆ ಎಲ್ಲ ಮಾಡಿ ದೇವರು ಸಾಂಗ್ ನನ್ನ ಟಿ ವಿಯೆಲ್ಲ ನನಗಿದ್ದಂತೂ ಇರಲೇಬೇಕು. ಬಿಕಾಸ್ ನಾನು ಪೂಜೆ ಮಾಡಬೇಕಾದ್ರೆ ನನ್ನ ಮೈಂಡ್ ಎಲ್ಲೂ ಹೋಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಆ ಸಾಂಗ್ ಹಾಕಿದ್ರೆ ಆ ಸಾಂಗ್ ಹೇಳ್ಕೊಂಡಾದ್ರೂ ನಾವು ಪೂಜೆ ಮಾಡ್ತೀವಿ. ಸೊ ಅದೊಂದು ಶ್ರದ್ಧೆ ಇರುತ್ತೆ. ಅದೊಂದು ವಿಷಯಕ್ಕೆ ನಾನು ಸಾಂಗ್ ಎವ್ರಿ ಟೈಮ್ ನನಗೆ ಇರಲೇಬೇಕು. ಸೊ ಈಗ ಪೂಜೆ ಎಲ್ಲ ಮುಗಿಸಿ ನಾನು ನಮಸ್ತೆ ಮಾಡಿ ಮತ್ತು ಅಲ್ಲಿ ಕೂಡ ಒಂದು ಗಾಯತ್ರಿ ಮಂತ್ರನ ನಾನು ಹೇಳ್ತೀನಿ ಆ್ಯಂಡ್ ಚೌಡೇಶ್ವರಿ ಮಂತ್ರ ಕೂಡ ನಾನು ಹೇಳ್ತೀನಿ. ಸೊ ಗಾಯತ್ರಿ ಮಂತ್ರ ಒಂದು 11 ಸಲ ಹೇಳ್ತೀನಿ ಆ್ಯಂಡ್ ಚೌಡೇಶ್ವರಿ ಮಂತ್ರ ಕೂಡ 11 ಟೈಮ್ಸ್ ನಾನು ಹೇಳ್ತೀನಿ. ಸೊ ಈ ಥರ ಎಲ್ಲ ಮುಗಿಸಿ ಕಂಪ್ಲೀಟಾಗಿ ಪೂಜೆ ಮುಗಿಸಿ ಈಗ ಲೋಕಿಯವ್ರಿಗೆ ಬ್ರೇಕ್ಫಾಸ್ಟ್ ಇಟ್ಕೊಡ್ತೀನಿ. ಸೊ ಈ ಬ್ರೇಕ್ಫಾಸ್ಟ್ ಏನು ನಾನು ಇದು ಮಾಡಿದ್ದೀನೋ, ಆ್ಯಕ್ಚುಲಿ ನಾನು ಲೆಮನ್ ರೈಸ್ ಮಾಡೋಣ ಅಂದ್ಕೊಂಡೆ, ಬಟ್ ನನಗೆ ಟೈಮ್ ಸಾಕಾಗಿಲ್ಲ. ಸೊ ಅವರು ಇಲ್ಲ ನಂಗೆ ಇದನ್ನೇ ಹಾಕ್ಕೊಡು ಅಂತ ಹೇಳ್ಬಿಟ್ಟು ತಿಂದರು. ಅದಾದಮೇಲೆ ನಾನು ಜಿಮ್ಗೆ ಹೋಗಿ ಎಲ್ಲ ಬಂದಮೇಲೆ ಮಧ್ಯಾಹ್ನ ಎಲ್ಲರೂ ಜೊತೆಗೆ ಊಟಕ್ಕೆ ಕೂತ್ಕೊಂಡ್ವಿ. ಹೇಳ್ಬೇಕಾದ್ರೆ ನಿಜವಾಗ್ಲೂ ಅಪ್ಪನ ನಾನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಹೇಳ್ಕೊಳಕ್ಕಾಗದೇ ಇರೋಷ್ಟು. ಏನು ಮಾಡೋದಕ್ಕಾಗಲ್ಲ. ಈ ಒಂದು ಟೇಬಲಲ್ಲಿ ಅಪ್ಪ ಇಲ್ದಿರೋದೇ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಇರಲಿ, ಆಯಿತು, ದೇವರು ಕಿತ್ಕೊಂಡವನಂದರೆ ಕೊಡ್ತಾನೆ, ಆ ನಂಬಿಕೆ ನನ್ನಲ್ಲಿದೆ. ಲ್ಯಾಗ್ ಆಗುತ್ತೆ ವಿಡಿಯೋ, ಅದಕ್ಕೆ ನಾನು ಈ ಒಂದು ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಫನ್ನಿಯಾಗಿರುತ್ತೆ, ಇದೇ ಕಂಟಿನ್ಯೂ ವ್ಲಾಗ್ ಆಗುತ್ತೆ. ಸೊ ಆ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಸೊ ಕೀಪ್ ಸಪೋರ್ಟಿಂಗ್.